ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ತುಂಬ ದಿನಗಳ ನಂತರ ನಿಮ್ಮ ಭೇಟಿ ಆಗ್ತಾ ಇದೆ. ತುಂಬ ಕಾರಣಾಂತರ ಆ್ಯಂಡ್ ತುಂಬ ಕೆಲಸದ ಒತ್ತಡದಿಂದ ವಿಡಿಯೋನ 1 ಮಂತಿಂದ ಸ್ಟಾಪ್ ಮಾಡಿದ್ದೆ. ಇನ್ನು ಮುಂದೆ ಹಾಗಾಗಲ್ಲ. ತುಂಬ ಜನ ನಿಮ್ಮ ಕಾನ್ಸ್ಟೆಂಟ್ ಪ್ರೀತಿಗೆ ನಿಜವಾಗ್ಲೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ತುಂಬ ಜನ ಮೆಸೇಜ್ ಮಾಡಿ DM ಮಾಡಿ ಕೇಳ್ತಾ ಇದ್ರಿ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ. ಸೊ ಸಮ್ ಪ್ರಾಬ್ಲಮ್, ಕೆಲಸದ ಒತ್ತಡದಿಂದ ನಾನು ವೀಡಿಯೋಸ್ ಮಾಡಲಿಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಸೊ ಇನ್ನು ಮುಂದೆ ಹಾಗಾಗಲ್ಲ. ನಿಮಗೋಸ್ಕರ ನಿಮ್ಮ ಒಂದು ದಿನನಿತ್ಯದ ಆ್ಯಂಡ್ ಜೀವನದ ನೆಮ್ಮದಿಯ ಸಕ್ಸಸ್ಫುಲ್ ಜೀವನಕ್ಕೆ ನಾನೊಂದು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಹಾಗೆ ಇವತ್ತಿನ ಒಂದು ಒಳ್ಳೆ ರೆಮಿಡಿ ಮುಖಾಂತರ ನನ್ನ ಚಾನಲ್ ಆ್ಯಂಡ್ ವಿಡಿಯೋನ ಏನು ಡಿಲೇ ಮಾಡಿದ್ದೆ ಅದ್ರ ಮುಖಾಂತರ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವತ್ತೊಂದು ಒಳ್ಳೆ ರೆಮಿಡೀಸ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ನಾವು ಈ ಒಂದು ಜನ್ಮ ಅನ್ನೋದನ್ನು ಏನು ಪಡ್ಕೊಂಡು ಬಂದಿರ್ತೀವಿ ಅದು ಒಂದು ಹೊಕ್ಕಳ ಬಳ್ಳಿಯಿಂದ ಪಡ್ಕೊಂಡು ಬಂದಿರ್ತೀವಿ. ಸೊ ಇಡೀ ನಮ್ಮ ದೇಹ ಏನಿರುತ್ತೆ ಆ ಒಂದು ಹೊಕ್ಕಳಿನಿಂದ ಆರೋಗ್ಯ ಆಗಿರ್ಬೋದು, ನಮ್ಮ ಒಂದು ಸ್ಕಿನ್ ಆಗಿರ್ಬೋದು, ನಮ್ಮ ಮನಃಶಾಂತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲವೂ ಕ್ಲಿಯರ್ ಆಗ್ತಾ ಬರ್ತಾ ಇರುತ್ತೆ. ಹಾಗಾಗಿ ನಾ ಈ ಹೇಳ್ತಕ್ಕಂತಹ 3 ಒಂದು ರೆಮಿಡೀಸ್ನ ಹೇಳ್ತೀನಿ. ಸೊ ಆ ವಸ್ತುಗಳನ್ನ ನೀವು ಹೊಕ್ಕಳಿಗೆ ಸುತ್ತ ಹಾಕೊಳ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಸಕ್ಸಸ್ನ ಕಾಣ್ತೀರಾ. ಸೊ 3 ರೆಮಿಡೀಸ್ನು ಕೂಡ ನೀವು ಒಂದೇ ಸಲ ಮಾಡೋ ನೆಸೆಸಿಟಿ ಇರಲ್ಲ. ನಾನಿಲ್ಲಿ ಕೆಲವ್ರಿಗೆ ಸಕ್ಸಸ್ನ ಕಾಣ್ತಾ ಇರಲ್ಲ, ಅಥವಾ ಕೆಲವ್ರಿಗೆ ಒಂದು ನೆಗೆಟಿವಿಟಿ ಇರುತ್ತೆ, ಅಥವಾ ಒಂದು ಕೆಲವ್ರಿಗೆ ಶತ್ರು ಕಾಟ ಇರುತ್ತೆ. ಈ ರೀತಿ ಆಯಾ ಒಂದು ಸಮಸ್ಯೆಗಳಿಗೆ ಅನುಗುಣವಾಗಿ 3 ರೆಮಿಡೀಸ್ನೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಅದನ್ನು 3 ಒಟ್ಟಿಗೆ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ನನಗೇನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ನಮಗೆ ಅರಿವಿರುತ್ತೆ. ಸೊ ಅದ್ರ ಮುಖಾಂತರ ನೀವು ಈ 3 ರೆಮಿಡೀಸಲ್ಲಿ ಯಾವುದಾದ್ರೂ ಒಂದು ರೆಮಿಡೀಸ್ನ ನಿಮಗೆ ಅನುಕೂಲವಾಗುವಂತೆ ಮಾಡ್ತಕ್ಕಂಥದ್ದನ್ನು ಮಾಡಿ. ಎಲ್ಲ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತೆ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಸ್ನೇಹಿತರೆ, ಮೊದಲನೇ ರೆಮಿಡಿ ಏನಂತ ಅಂದರೆ ಇಂಗು. ನಾನು ಕೇಳಿದ್ದೀರಾ ಅಲ್ವಾ? ಸೊ ಈ ಇಂಗು ಏನು ಬರುತ್ತೆ, ನಿಮ್ಮ ಪ್ರತಿಯೊಂದು ಗ್ರಂಥಿಗೆ ಅಂಗಡಿಗಳಾಗಿರ್ಬೋದು, ಯಾವುದೇ ಒಂದು ಅಂಗಡಿಗಳಲ್ಲಿ ಇಂಗು ಕೇಳಿದ್ರೆ ಕೊಡ್ತಾರೆ. ಸೊ ಆ ಇಂಗಿನ ಪುಡಿ ಏನಿದೆ ಅದನ್ನು ಬುಧವಾರದಂದು ಈ ಒಂದು ರೆಮಿಡೀಸ್ನ ಏನಕ್ಕೆ ಮಾಡಬೇಕು ಅಂತ ಅಂದರೆ, ಸೊ ಫಸ್ಟ್ ಹೇಳ್ತೀನಿ, ಕೆಲವ್ರಿಗೆ ನೆಗೆಟಿವಿಟಿ ತುಂಬಾ ಕಾಡ್ತಾ ಇರುತ್ತೆ. ಸೊ ಎಲ್ಲಿಗೆ ಹೋಗಿ ಬರಲಿ ನೆಗೆಟಿವಿಟಿ, ಮೈ ಭಾರ ಅನಿಸ್ತಕ್ಕಂಥದ್ದು, ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂತಂದರೆ ಕೈ ಕಾಲು ಸೆಳ್ತಾ ಬರ್ತಕ್ಕಂಥದ್ದು, ಯಾರೋ ಒಂದು ಏನೋ ನಮಗೆ ಮಾಡಿಸಿದ್ದಾರೆ ಅನ್ನೋ ಫೀಲ್ ಆಗ್ತಕ್ಕಂಥದ್ದು, ನಿದ್ದೆ ಬರಲ್ಲ. ಸೊ ನಾವು ಏನೇ ಒಂದು ಆಲೋಚನೆ ಮಾಡ್ತಕ್ಕಂಥದ್ದಾಗಿರಲಿ, ಅವ್ರಿಗೆ ನೆಗೆಟಿವಿಟಿ ಕಾಡ್ತಾ ಇರುತ್ತೆ, ನೆಗೆಟಿವಿಟಿ ಎನರ್ಜಿ ತುಂಬ ಕಾಡ್ತಾ ಇರುತ್ತೆ. ಇಂಥವರು ಇಂಗು ಅನ್ನೋದು ಬರುತ್ತೆ, ಅಂಗಡಿನಲ್ಲಿ ಕೇಳಿದ್ರೆ ಸಹಜವಾಗಿ ಕೊಡ್ತಾರೆ. ಆ ಇಂಗು ಕೆಲವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಿಂಗು ಅಂತಲೂ ಕೂಡ ಅಂತಾರೆ. ಈ ಇಂಗು ಏನಿರುತ್ತೆ ಅದನ್ನು ನೀವು ಬುಧವಾರದ ದಿನ ಸ್ನಾನ ಮಡಿ ಎಲ್ಲ ಮಾಡೋ ನಂತರ, ಪೂಜೆ ಮಾಡಿದ ನಂತರ ಈ ಹೊಕ್ಕಳ ಸುತ್ತ ಅದು ಡ್ರೈ ಆಗೇ ಇರಲಿ, ಕೆಳಗಡೆ ಉದುರಿದ್ರೂ ಪರವಾಗಿಲ್ಲ, ಅದನ್ನು ನೀರು ಮಾಡ್ಕೊಳ್ಬೇಡಿ. ಅದನ್ನು ಹೊಕ್ಕಳದ ಸುತ್ತ ಪೂರ್ತಿ ಇನ್ಕ್ಲೂಡ್ ಆಗಬೇಕು. ಹೊಕ್ಕಳದ ಸುತ್ತ ಬುಧವಾರದ ದಿನ ನೀವು ಪ್ರತಿದಿನ ಬುಧವಾರ ನೀವು ಈ ರೀತಿ ಹೊಕ್ಕಳದ ಸುತ್ತ ಇಂಗುವಿನ ಹಾಕ್ಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡ್ಬೋದು. ಈ ರೀತಿ ನೀವು ಮಾಡ್ತಾ ಬಂದರೆ ಯಾವ ಅಮಾವಾಸ್ಯೆ ಹುಣ್ಣಿಮೆನಲ್ಲೂ ಕೇಳಲ್ಲ, ಯಾರು ನಿಮ್ಗೆ ಏನೇ ಮಾಡಿಸಿದ್ರು ಪರವಾಗಿಲ್ಲ, ನಿಮ್ಮ ನೆಗೆಟಿವಿಟಿ ಆರಾಮಾಗಿ ಇರ್ತಕ್ಕಂಥ ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವ್ ವೈಬ್ ಬರುತ್ತೆ, ಒಂದು ಶಕ್ತಿ ಬರುತ್ತೆ. ನಿಮ್ಮ ಕೆಲಸಗಳಲ್ಲಿ ನಾನು ಏನಾದರೂ ಒಂದು ಸಾಧನೆನ ಮಾಡಬೇಕು ಅನ್ನೋ ಹುಮ್ಮಸ್ ಬರುತ್ತೆ. ಯಾವುದೇ ರೀತಿ ಆಲಸ್ಯ ಇರಲ್ಲ, ಮೈಕೈ ನೋವು ಬರಲ್ಲ, ತಲೆನೋವು ಬರಲ್ಲ. ಇಂಥವರು ಪ್ರತಿ ಬುಧವಾರ ನಿಮ್ಮ ಹೊಕ್ಕಳಿನ ಸುತ್ತ ಇಂಗುವಿನ ಪುಡಿಯನ್ನು ಸವರ್ತಾ ಬನ್ನಿ. ಖಂಡಿತವಾಗಿಯೂ 100ಕ್ಕೆ 100 ಭಾಗ ಹೇಳ್ತೀನಿ ಸ್ನೇಹಿತರೆ, ನಿಮ್ಮ ನೆಗೆಟಿವಿಟಿಯನ್ನೆಲ್ಲ ತೆಗೆದುಹಾಗುತ್ತೆ. ಸೊ ಇನ್ನು ಎರಡನೇದು, ನಮಗೆ ಅದೃಷ್ಟ ಕೈ ಕೊಡ್ತಾ ಇರಲ್ಲ. ಸೊ ಕೈ ಹಿಡಿತಾ ಇರಲಿಲ್ಲ, ನಾವೇನೇ ಒಂದು ಕೆಲಸವನ್ನು ಶ್ರಮ ಹಾಕಿ ಮಾಡ್ತಾ ಇರಲಿ, ನಮ್ಮ ಲಕ್ ಅನ್ನೋದು ಅಲ್ಲೇ ಕಟ್ ಆಗ್ತಾ ಇರುತ್ತೆ. ಸೊ ಯಾರೋ ಒಬ್ಬ ನಮಗೆ ಏನೋ ಒಂದು ದುಡ್ಡೆಲ್ಲ ಕೊಟ್ಟಿರ್ತೀವಿ, ಏನೋ ಒಂದು ಕೆಲಸ ಮಾಡಿಕೊಡ್ಬೇಕಾಗುತ್ತೆ, ಜಸ್ಟ್ ಇನ್ನು ಒಂದು ಮಿನಿಟ್ ಅಥವಾ ಸೆಕೆಂಡಲ್ಲಿ ನಮ್ಮ ಕೆಲಸ ಕೈ ಕೊಡ್ತು ಅನ್ನೋ ಥರ ಆ ಲಕ್ಕು ಅಲ್ಲೇ ಬಿಟ್ಟು ಹೋಗುತ್ತೆ. ನಾವೆಷ್ಟೇ ಎಫರ್ಟ್ ಹಾಕಿ ಏನೇ ಮಾಡ್ತಾ ಇದ್ರು ಕೂಡ ನಮ್ಮ ಅದೃಷ್ಟ ಕೈ ಹಿಡಿತಾ ಇರಲ್ಲ ಅನ್ನೋರು, ನಿಮಗೆ ಈ ಅರಿಶಿನ ಪುಡಿ ಗೊತ್ತಿದೆಯಾ? ಸೊ ಆ ಒಂದು ಅರಿಶಿನ, ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಗುರುವಾರದಂದು ಒಂದು ಸ್ನಾನ ಮಾಡಿ ಪೂಜೆ ಆದ ನಂತರ ಹೊಕ್ಕಳಿನ ಸುತ್ತ ನೀವು ಈ ಅರಿಶಿನ ಪುಡಿಯನ್ನು ಸವರ್ತಾ ಬಂದರೆ ನಿಮ್ಮ ಅದೃಷ್ಟ
ಒಂದು ಅರಿಶಿನ ಅಂತ ಅಂದ್ರೆ ಒಂದು ಲಕ್ಷ್ಮಿ, ಒಂದು ಹಣ ಅಟ್ರಾಕ್ಷನ್, ಒಂದು ಲಕ್ಷ್ಮಿ ನೆಲೆಯಾಗಿ ನಿಲ್ತಕ್ಕಂತಹದ್ದು ಅಂತಾನೆ ಹೇಳಬಹುದು. ಹಾಗಾಗಿ ಈ ಒಂದು ಅರಿಶಿನ ಪುಡಿ ಅನ್ನೋದು ಏನಿರುತ್ತೆ ಅದನ್ನು ಕೂಡ ತೇವ ಮಾಡ್ಕೊಳ್ಳೋ ಹಾಗಿಲ್ಲ. ಒಂದು ಚಿಟಿಕೆಯಷ್ಟು ನಿಮ್ಮ ಹೊಕ್ಕಳದ ಸುತ್ತ ಸವರ್ತಾ ಬನ್ನಿ. ನಿಮ್ಮ ಮನಿ ಅಟ್ರಾಕ್ಷನ್ ಆಗಿರಬಹುದು, ಯಾರೇ ಒಂದು ನಿಮ್ಮ ಲಕ್ ಆಗಿರ್ಬಹುದು, ಒಂದು ಯಾರೋ ಒಂದು ನಿಮಗೆ ಒಂದು ಪರ್ಸ್ನಾಲಿಟಿಯಾಗಿ ಗಿಲ್ಟ್ ಮಾಡ್ತಾ ಇರ್ತಾರೆ, ಸೊ ಏನೋ ಒಂದು ಅಸಭ್ಯವಾಗಿ ನೋಡ್ತಾ ಇರ್ತಾರೆ, ಎಲ್ಲವೂ ಕೂಡ ಒಂದು ಜನಾಕರ್ಷಣೆ, ಹಣ ಬಲ ಎಲ್ಲವೂ ಕೂಡ ಹೇಗೆ ನಿಮ್ಮ ಒಂದು ಪಾಲಾಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ನೋಡಿ. ಎಷ್ಟು ಒಂದು ಸೌಭಾಗ್ಯವನ್ನ, ಎಷ್ಟು ಒಂದು ಅದೃಷ್ಟವನ್ನ ತಂದುಕೊಡುತ್ತೆ. ನಾವು ಅರಿಶಿಣ ಅಂತಾನೆ ಹೇಳಿದ್ರೆ ಲಕ್ಷ್ಮಿಗೆ ಹೋಲಿಸ್ತೀವಿ ಆ್ಯಂಡ್ ಸಿರಿ ಸಂಪತ್ತಿಗೆ ಹೋಲಿಸ್ತೀವಿ. ಸೊ ಹಾಗಾಗಿ ಈ ಅರಿಶಿಣವನ್ನ ನಿಮ್ಮ ಹೊಕ್ಕಳಿನ ಸುತ್ತ ಸವರ್ತಾ ಬನ್ನಿ. ನಿಮಗೆ ನೀವೇ ಕೂಡ ಸೌಂದರ್ಯವರ್ಧಕವಾಗಿ ಕಾಡ್ತೀರಾ ಆ್ಯಂಡ್ ಮತ್ತೆ ನಿಮಗೆ ಎಲ್ಲ ಆಕರ್ಷಣೆಯು ಕೂಡ ನಿಂತು ಹೋದಂತಹ ಕೆಲಸಗಳು ಕೂಡ ಸಕ್ಸಸ್ ಅನ್ನೋದನ್ನು ನಿಮ್ಮ ಜೀವನದಲ್ಲಿ ತೋರಿಸುತ್ತೆ, ಏನೋ ಒಂದು ಹೊಳಪನ್ನು ತೋರಿಸುತ್ತೆ. ಲಾಸ್ಟ್ನೇದಾಗಿ ಕೊನೆಯದಾಗಿ ಸ್ನೇಹಿತರೆ, ಯಾರೋ ಏನೋ ನಮಗೆ ಒಂದು ಫೀಲ್, ಒಂದು ಶತ್ರು ಕಾಟ ಅನ್ನೋದಾಗಿರ್ಬೋದು, ನಮಗೇನೋ ಒಂದು ಕೈ ಕೊಡ್ತಾ ಇಲ್ವಲ್ಲ, ಸೊ ನಮ್ಮನ್ನು ಯಾರೋ ದೂರ್ತಿದ್ದಾರೆ, ಯಾವ ಕೆಲಸನೂ ಕೂಡ ನಮಗೆ ಸಕ್ಸಸ್ ಆಗ್ತಾ ಇಲ್ಲ, ಏನು ಮಾಡ್ಲಿಕ್ಕೆ ಹೋಗೋದು, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ನಾನು ಇಂಥ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆ ಕೆಲಸ ನನಗೆ ಮಾಡಲಿಕ್ಕೆ ಮನಸ್ಸು ಹೋಗ್ತಾ ಇಲ್ಲ, ಸೊ ಯಾವ ಕೆಲಸ ಮಾಡಬೇಕು ಅನ್ನೋದು ಒಂದು ಕನ್ಫ್ಯೂಸನ್ ಇರುತ್ತೆ. ಸೊ ಇಂಥ ಒಂದು ಮೆಂಟಾಲಿಟಿನಲ್ಲಿ ಇರ್ತಕ್ಕಂಥವ್ರು, ಸೊ ಜೇನುತುಪ್ಪ ಗೊತ್ತಿದೆಯಲ್ವಾ ನಿಮಗೆ, ಆ ಜೇನುತುಪ್ಪವನ್ನು ಒಂದು ಹನಿ ನಿಮ್ಮ ಹೊಕ್ಕಳದ ಸುತ್ತ ಸವರ್ತಾ ಬನ್ನಿ ಶುಕ್ರವಾರದಂದು. ಮತ್ತೆ ಇಲ್ಲಿ ನಿಮ್ಮ ಗಂಟಲ ಹತ್ರ ಸವರ್ತಾ ಬನ್ನಿ. ಮತ್ತೆ ಇಲ್ಲಿ ಥರ್ಡ್ ಐ ಅಂತ ಏನು ಕರಿತೀವಿ, ಇಲ್ಲಿಗೆ ಸ್ವಲ್ಪ ಸವರ್ತಾ ಬನ್ನಿ. ಇದನ್ನು ಶುಕ್ರವಾರ ಸ್ನಾನಾದಿಗಳೆಲ್ಲ ಆದಮೇಲೆ. ಸೊ ನಿಮ್ಮ ಹೊಕ್ಕಳದ ಸುತ್ತ ಆರೋಗ್ಯವನ್ನು ಕಾಪಾಡೋದರ ಜೊತೆಗೆ ಇಲ್ಲಿ ನಿಮ್ಮ ಶತ್ರುಗಳು ಏನು ನಿಮಗೆ ಏನೋ ಒಂದು ನೆಗೆಟಿವ್ ಇರುತ್ತೆ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಕೂಡ ನನಗೆ ಹಿಂದೇಟಾಗ್ತಾ ಇದೆ ಅನ್ನೋದಕ್ಕೆ ಓಪನ್ ಆಗುತ್ತೆ. ಸೊ ಇಲ್ಲಿ ಥರ್ಡ್ ಐ, ನಮ್ಮ ಏನೇ ಒಂದು ಕೆಲಸ ಕಾರ್ಯಗಳಿರಲಿ, ಏನೇ ಇರಲಿ, ಎಲ್ಲವನ್ನ ಅಬ್ಸರ್ವೇಷನಲ್ಲಿಟ್ಟು ಎಲ್ಲವನ್ನ ಕುಲಂಕುಷವಾಗಿ ಅಧ್ಯಯನ ಮಾಡ್ತಕ್ಕಂತಹ ಈ ಥರ್ಡ್ ಐ ಓಪನ್ ಆಗುತ್ತೆ. ಈ ಥರ್ಡ್ ಐ ಓಪನ್ ಆಗಿಲ್ಲ ಅಂತ ಅಂದರೆ ನಾವು ಯಾವ ಕೆಲಸ ಮಾಡ್ತಾ ಇದ್ದೀವಿ, ನಾವು ತಪ್ಪಿನ ಅರಿವು ಕೂಡ ನಮಗಾಗಲ್ಲ. ಈ ಥರ್ಡ್ ಐ ಓಪನ್ ಆಯಿತು ಅಂತಂದರೆ ನಾವು ಮಾಡ್ತಕ್ಕಂಥ ತಪ್ಪು ಏನಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಆ್ಯಂಡ್ ನಾವು ಯಾವುದರಿಂದ ಆಚೆ ಬರಬೇಕಾಗಿದೆ ಅನ್ನೋ ಗೊಂದಲನೂ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಾ ಈ ಹೇಳ್ತಕ್ಕಂತಹ 3 ರೆಮಿಡೀಸ್ನ ಹೇಳಿದ್ದೀನಿ. ಫಸ್ಟ್ ಒನ್ ಬಂದು ನೀವು ಹಾಕ್ತಕ್ಕಂತಹ ಇಂಗು ಆ್ಯಂಡ್ ಮತ್ತೆ ಅರಿಶಿನ ಪುಡಿ. ಇಂಗು ಬುಧವಾರ, ಅರಿಶಿನ ಪುಡಿ ಗುರುವಾರ, ಮತ್ತು ಜೇನುತುಪ್ಪ ಶುಕ್ರವಾರ. ಸೊ ಈ 3 ನಿಮ್ಮ ಒಂದು ಸಮಸ್ಯೆಗಳಿಗೆ ಅನುಗುಣವಾಗಿ ಈ ರೆಮಿಡೀಸ್ನ ಮಾಡ್ತಾ ಬನ್ನಿ. ₹1 ಏನೂ ಖರ್ಚಾಗಲ್ಲ. ಸಾಧ್ಯವಾದ ಮನೆಯಲ್ಲಿ ಆಸ್ ಯೂಶುವಲಿ ಅರಿಶಿನ, ಜೇನುತುಪ್ಪ ಇದ್ದೇ ಇರುತ್ತೆ, ಇಂಗು ಕೂಡ ಇದ್ದೇ ಇರುತ್ತೆ. ಸೊ ಈ 3 ರೆಮಿಡೀಸ್ನ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಮಾಡ್ತಾ ಬನ್ನಿ. 100ಗಲ್ಲ 1000 ಭಾಗ ಹೇಳ್ತೀನಿ, ಸತ್ಯವಾಗ್ಲೂ ಕೂಡ ನಿಮ್ಮ ಒಂದು ಲೈಫಲ್ಲಿ ನೀವೇನು ಸಮಸ್ಯೆನ ಎದುರಿಸ್ತಾ ಇದ್ದೀರಾ ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಈ ವಿಡಿಯೋ ಇಲ್ಲಿ ತನಕ ನೋಡಿದಂತಹ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ, ನಿಮ್ಮ ಆತ್ಮೀಯರಿಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಎಲ್ಲ ಒಂದು ಕಾಂಟ್ಯಾಕ್ಟ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.